ಇದ್ದೀಯಾ? ನಿನ್ನ ಬರವಣವನ್ನೇ ಕಾಯುತ್ತಿರುವಂತಹ ನಾನು ನೀರಿದ್ದಲ್ಲಿವರೆಗಾಗಿ ಬರಬೇಕಾದಂತ ಅನಿವಾರ್ಯತೆ ಉಂಟಾಗಿ ಹೋಯಿತು. ಅರ್ಥ ಆಗಿದೆಯೋ ಕಂದ? ಯಾವ ಸಂದರ್ಭದಲ್ಲಿ ಎಲ್ಲಿಯೇ ಪ್ರಯಾಣವನ್ನು ಕೈಗೊಳ್ಳುವಂತಹ ಉದ್ದೇಶವೇ ಇದ್ರೂ ಕೂಡ ನಾನು ಇಂಥ ಸ್ಥಳಕ್ಕೆ ಹೋಗ್ತೇನೆ ಅಂತ ಹೇಳಬಹುದು. ನಿನ್ನ ಗೆಳೆಯರ ಜೊತೆಯಲ್ಲಿ ಆಟದ ಅಂಗಳಕ್ಕೆ ಹೋಗುವ ಸಂದರ್ಭದಲ್ಲಿಯೂ ಆಟ ಆಡಿ ಬರ್ತೇನೆ ಅಮ್ಮ ಅಂತ ನನ್ನ ಒಪ್ಪಿಗೆ ಪಡೆದು ಹೋಗುವನು ನೀನು. ಆದ್ರೆ ಇವತ್ತು ಮಾತ್ರ ಹಾಗಾಗಿಲ್ಲ. ನಾನು ಹೋಗುವಂತ ಉದ್ದೇಶ ಏನು ಅಂತ ನಾನೇ ನಿನ್ನಲ್ಲಿ ಕೇಳಬೇಕಾದಂತ ಸ್ಥಿತಿ ಬಂತು ಅಂತ ಆದ್ರೆ, ಹೌದಾ ಮಗನೇ, ನಿನಗೆ ತಾಯಿಯಾದಂತಹ ನನ್ನಲ್ಲಿ ಒಂದು ಮಾತನ್ನು ಹೇಳಿ ಹೋಗಲಾರದಷ್ಟು ಕಠಿಣ ಹೃದಯ ಆಗಿಬಿಟ್ಟಿಯೇನೋ? ಎಲ್ಲಿ ಹೊರಟದ್ದು ಮಗನೇ? ಅದು ಇನ್ನ ಈ ಒಂದು ಸಿದ್ಧತೆಯನ್ನು ಗಮನಿಸ್ತಾ ಇದ್ರೆ ಕೇವಲ ನಿನ್ನ ಸಿದ್ಧತೆ ನಾನು ನಿರೀಕ್ಷೆ ಮಾಡಿದ ಹಾಗೆಲ್ಲ. ಕೈಯಲ್ಲಿ ಹಿಡಿದಿರುವಂತಹ ಧನುರ್ಬಾಣ, ಜೊತೆಗೆ ಬಿಟ್ಟಕ್ಕಂತಹ ಬತ್ತಳಿಕೆ, ಎದೆಗೆ ಅವಚಗೊಂಡಿರುವಂತಹ ಶೀರ್ಷ ಕವಚ, ಮಗು ಈ ಯುದ್ಧ ಸಿದ್ಧತೆ ಇದೆಲ್ಲ ಯಾಕೆ? ಎಲ್ಲಿಗೆ ನಿನ್ನ ಪ್ರಯಾಣ? ಹೇಳು ಮಗು. ನೀವು ಕೇಳೋದಕ್ಕಿಂತಲೂ ನಾ ಹೇಳುವುದೇ ಸರಿತಾ ಬೇಕಮ್ಮ. ಪರಿಸ್ಥಿತಿ ಹಾಗೆ ಅಮ್ಮ, ಪ್ರಸಂಗ ಹಾಗೆ ಒದಗಿ ಬಂತು ತಾಯಿ. ಇಷ್ಟರವರೆಗೆ ಚಂದ್ರವಂಶದವರು ತಲೆ ಎತ್ತಿ ತಿರುಗಿದವರು ನತಮಸ್ತಕರಾದದಿಲ್ಲ ತಾನೆ ತಾಯಿ. ಎಂತಹ ಕಠಿಣ ಪರಿಸ್ಥಿತಿಗಳೇ ನಮ್ಮ ಪಾಲಿಗೆ ಒದಗಿ ಬಂದರು, ಅಲ್ಲೂ ಎದೆಗುಂದಲಿಲ್ಲ. ಕಾಡಿನಲ್ಲೇ ಹುಟ್ಟಿದ್ದಾದರೂ ಮತ್ತೆ ಪುನಃ ಕಾಡು ಸೇರುವುದಾದರೂ ನಾಡಿನ ಪರಿಚಯವನ್ನ ಕಂಡರು ಯಾವುದಕ್ಕೂ ಎದೆಗುಂದದೆ ತಾವೇ ತಾವಾಗಿ ವಿಜೃಂಭಿಸಿದವರು ಚಂದ್ರವಂಶದವರು ಅಲ್ಲ.
ಮಾವನಾಗಿರುವಂತಹ ಕೃಷ್ಣ ಪರಮಾತ್ಮ ಕೌರವನಲ್ಲಿ ಯುದ್ಧವನ್ನ ಗಟ್ಟಿಸಿಕೊಂಡು ಬಂದ ಬಳಿಕ ಅಂದಿನಿಂದ ಇಂದಿನವರೆಗೂ ನಮ್ಮ ಪಾಲಿನ ಜಯವೋ ಅಪಜಯವೋ ಎನ್ನುವ ಹಾಗೆಯೂ ಚಿಂತೆ ಮಾಡಿದವರಲ್ಲ. ಕಾರಣ ಜಯವೇ ನಮ್ಮ ಪಾಲಿಗೆ ಕಟ್ಟಿಟ್ಟದ್ದು. ಇಲ್ಲಿಯವರೆಗೆ ಆದದ್ದು ಅದೇ ಅಲ್ವೇನಮ್ಮ? ಅಂತೆ ಭಾವಿಸಿದ್ರು. ಆದ್ರೆ 10 ದಿನದವರೆಗೆ ಹೋರಾಟವನ್ನು ಮಾಡಿರುವಂತಹ ಮುತ್ತಯ್ಯ ಭೀಷ್ಮರು ಶರದ ಮೇಲೆ ಹೊರಗಿದರು. ಆ ಬಳಿಕ ದುಷ್ಟನಾಗಿರುವಂತಹ ಕೌರವ ಇಷ್ಟರವರೆಗೆ ನಮ್ಮನ್ನ ಗೆಲ್ಲಲೇಬೇಕು ಎನ್ನುವಂತಹ ಆಸೆಯನ್ನ ಹೊತ್ತಿದ್ದ. ಆದ್ರೆ ಈ ಕ್ಷಣಕ್ಕೆ ಹಾಗಲ್ಲ, ಹೇಗಾದರೂ ಗೆಲ್ಲಬೇಕು ಎನ್ನುವ ಹಾಗೆ ಇಚ್ಛಿಸಿದ ಆಸೆಯನ್ನ ಹೊತ್ತ. ಆ ಕಾರಣಕ್ಕಾಗಿ ಉಭಯ ಕುಲ ವಿಲೋಚನೆನಿಸಿಕೊಂಡಿರುವಂತಹ ಗುರು ದ್ರೋಣರಿಗೆ ಸೇನಾಧಿಪತಿ ಪಟ್ಟವನ್ನ ಕೊಟ್ಟ. ನಿನ್ನೆಯ ದಿನ ಅವರು ನಮ್ಮೊಡನೆ ಹೋರಾಟವನ್ನು ಮಾಡಿದ್ದಾರೆ. ಆದ್ರೆ ಗೆಲುವು ಎನ್ನುವುದು ಅವರ ಪಾಲಿಗೆ ಆಗಲೇ ಇಲ್ಲ. ಆ ಕಾರಣಕ್ಕಾಗಿ ಗೆಲ್ಲಬೇಕು ಅಂತ ಅವರು ಇವತ್ತು ಏನ್ ಮಾಡಿದ್ದಾರೆ ಗೊತ್ತೇನಮ್ಮ?
ಆದ್ರೆ ನಮ್ಮನ್ನ ಗೆಲ್ಲಲೇಬೇಕೆನ್ನುವಂತಹ ಉದ್ದೇಶವನ್ನು ಹೊತ್ತು ಗುರು ದ್ರೋಣರಲ್ಲಿ ಅಭಯವನ್ನಿತ್ತ ವಿಷಯವನ್ನು ಸ್ಪಷ್ಟಪಡಿಸಿದ. ಅವರು ಅವನಿಗೆ ಧೈರ್ಯದ ಮಾತನ್ನ ಹೇಳಿದ್ದಾರಂತೆ. ಇಂದು ಮಾಡುವ ಹೋರಾಟದಲ್ಲಿ ಪಾಂಡವರಲ್ಲಿ ಓರ್ವರನ್ನ ಗೆದ್ದುಕೊಡ್ತೇನೆ ಎನ್ನುವಂತಹ ಭರವಸೆಯ ಮಾತನ್ನು ಆಡಿದ್ದಾರಂತಮ್ಮ. ಹಾಗಿದ್ರೆ ಅಂತಹ ಉಭಯ ಕುಲವಿಲ್ಲದರು ಮಾಡಿರುವಂತಹ ಕಾರ್ಯಗಳಾದ್ರೂ ಏನು ಮಾಡಿದ್ರು? ಚಕ್ರವ್ಯೂಹ ಚಕ್ರವ್ಯೂಹವನ್ನು ನಿರ್ಮಾಣ ಮಾಡಿದ್ರು. ಹೌದಮ್ಮ. ಅಂತಹ ಅಭೇದ್ಯವಾಗಿರುವ ವ್ಯೂಹವನ್ನ ರಚಿಸಿದ್ದಾರೆ. ಸವ್ಯವಾಗಿ ಅದು ತಿರುಗುತ್ತಾ ಇರುತ್ತದೆ. ಅದಕ್ಕೂ ಕಾರಣ ಏನಮ್ಮ? ಅಂತಹ ಒಂದು ಅಭೇದ್ಯವಾದ ವ್ಯೂಹವನ್ನ ಭೇದಿಸಬೇಕು ಎನ್ನುವ ಕಾರಣಕ್ಕಾಗಿ ವಿಷಯ ತಿಳಿದಿರುವಂತ ನನ್ನ ದೊಡ್ಡಪ್ಪ ಭೀಮಸೇನಲ್ಲಿ ಹೋದಂತೆ. ಆದ್ರೆ ಆಗದೆ ಹೋಯಿತು. ಯಾಕೆಂದ್ರೆ ಅಂತಹದ್ದನ್ನೊಬ್ಬ ಭೇದಿಸಿದ್ರೆ ಯಾರು ಎನ್ನುವಂತ ಎಲ್ಲ ವಿಷಯ ವಿರೋಧಿ ಪಾಳ್ಯಗಳಿದ್ದ ಅವರಿಗೂ ಗೊತ್ತಿದೆ. ಆದ್ರಿಂದಲೋ ಏನು ದೊಡ್ಡಪ್ಪನಿಂದ ಆಗಲಿಲ್ಲ. ಆ ಕಾರಣಕ್ಕಾಗಿ ನನ್ನ ದೊಡ್ಡಪ್ಪನಾಗಿರುವ ಧರ್ಮನಂದನ ಅವ ತಲೆ ಕೆಳಗೆ ಹಾಕಿದ್ದಮ್ಮ ಕಣ್ಣೀರಿಡುವ ಸ್ಥಿತಿಯಮ್ಮ. ಇವತ್ತಿನ ಯುದ್ಧದಲ್ಲಿ ಜಯನಮ್ಮ ಪಾಲಿಗೆ ಆಗುದಿಲ್ಲ ಅನ್ನುವಂತಹ ಚಿಂತೆ. ಖಂಡಿತ ಆ ಕಡೆ ನಿರಾಸೆಯಲ್ಲಿ ಅವರಿದ್ರು. ಕಾರಣ ಏನು? ನನ್ನ ಅಪ್ಪನಾಗಿರುವಂತಹ ಪಾರ್ಥ ಮಹಾಶಯರು ಇಲ್ಲಿಯೇ ಇದ್ದಿದ್ರೆ ಆ ಸಮಸ್ಯೆಗೆ ಉತ್ತರ ಹುಡುಕಬೇಕಾದಿರಲಿಲ್ಲ. ತಟ್ಟಂತ ಉತ್ತರವನ್ನು ಕೊಡ್ತಾ ಇದ್ರು. ಆದ್ರೆ ಏನ್ ಮಾಡೋಣ, ಸಂಸಪ್ತಕರಣ ಹೋರಾಟಕ್ಕೆ ಅವರು ಮತ್ತೊಂದರಿಗೆ ಹೋಗಿದ್ದಾರೆ. ಹಾಗಿದ್ರೆ ಇನ್ಯಾರು ಹೋಗುವವರು ಎನ್ನುವಂತಹ ಚಿಂತೆಯಲ್ಲಿದ್ದಾಗ ನಾನು ಹೋದನಮ್ಮ. ದೊಡ್ಡಪ್ಪನಿಂದ ಅಪ್ಪಣೆಯನ್ನ ಪಡೆದಿದ್ದೇನೆ. ಕುರುಕ್ಷೇತ್ರ ರಣಧಾರಣಿಯನ್ನ ಸೇರಿ ಅಲ್ಲಿರುವಂತಹ ಚಕ್ರವ್ಯೂಹವನ್ನು ಭೇದಿಸಿ ಪುಡಿಗಾಯಿತು ಜಯಸಿರಿಯ ಮುಡಿ ಹಿಡಿದ ತರುವುದಕ್ಕೆ ನಿನ್ನ ಮಗ ಹೊರಟಿದ್ದಾನೆ. ಆಶೀರ್ವಾದ ಪ್ರಯಾಣದ ಸಿದ್ಧತೆಯನ್ನು ತಿಳಿದುಕೊಳ್ಳಬೇಕೆ ನಿನ್ನಲ್ಲಿಗೆ ನಾನು ಬರಬೇಕು. ಕಾರಣ ಮತ್ತು ಮನೆ ನಾನು ತಿಳಿದಿರುವಂತಹ ಸಂಗತಿ ಸತ್ಯವಾಗಿಯೇ ಹೋಯಿತು. ಚಕ್ರವ್ಯೂಹವನ್ನು ಭೇದಿಸಿ ಅದನ್ನು ವಿರೋಧಿಸುವುದಕ್ಕೆ ಅಂತ ನೀನು ಮುಂದುವರಿತು ಹೋಗುತ್ತಿರುವಂತಹ ಸಂಗತಿ ನೀನು ಹೇಳಿ ನಾನು ತಿಳಿದುಕೊಂಡಿದ್ದಲ್ಲ ಕಂಡ. ಮತ್ತು ನಾನು ಏನು ಅನ್ನೋದನ್ನ ಅರ್ಥೈಸಿ ಕಡೆಗೆ ಬಂದವರಾಗಿದ್ದೇನೆ. ಹಾಗೂ ನೀನು ಬುದ್ಧಿವಂತನಾಗಿರ್ತೀಯ ಮಗನೇ. ಇಲ್ಲಿಯವರೆಗೆ ಆಗುತ್ತಿರುವಂತಹ ಅನಾಹುತವನ್ನೆಲ್ಲ ಕಣ್ಣಾರೆ ಕಂಡವರು ನೀನಾಗಿದ್ದೀಯ ಮಗು. ವಿರೋಧಿ ಪಾಳೆಯಲ್ಲಿ ಯಾವ ರೀತಿಯಲ್ಲಿ ಅದು ಕ್ಷಯವನ್ನು ತನ್ನದಾಗಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದಾಗಿ ಗುರುಗಳ ಮುಖೇನವಾಗಿ ನಿರ್ಮಾಣವಾಗಿರುವಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ನಾನು ಹೋಗ್ತಾ ಇದ್ದೇನೆ ಎನ್ನುವಂತಹ ಉತ್ಸಾಹದಲ್ಲಿ ನಾನು ನುಡಿ. ಹೌದು ಮಗನೇ, ಈ ಮಾತು ನಿನಗೆ ಹೇಳುವುದಕ್ಕೆ ಸುಲಭ ಆಗಿರಬಹುದು. ಅದರ ಪರಿಣಾಮ ಏನಾಗುತ್ತದೆ ಎನ್ನುವುದನ್ನು ಎಣಿಸಿಕೊಂಡ್ರೆ ಅದನ್ನು ಸಹಿಸುವ ಶಕ್ತಿ ನಿನ್ನ ತಾಯಿಯಲ್ಲಿಲ್ಲ ಮಗನೇ. ಬುದ್ಧಿ ಬೇಕೋ ಮಗನೇ. ಯಾವುದೇ ಒಂದು ಉದ್ದೇಶವನ್ನು ಈಡೇರಿಸುವುದಕ್ಕಾದರೂ ವಿವೇಕಪೂರ್ಣವಾಗಿರುವಂತಹ ಬುದ್ಧಿಯನ್ನು ಬೇಕಾಗಿರುತ್ತದೆ. ವಿವೇಕವೇ ಇಲ್ಲದಿರುವಂತಹ ಬುದ್ಧಿಗೆ ಪುರಾವ ಒಳ್ಳೆಯದು ಕೊಡುವುದಕ್ಕೆ ಆಗುವುದಿಲ್ಲ ಮಗನೇ. ಯಾಕಿಂತಹ ಬುದ್ಧಿ ಬಂತು ನಿನಗೆ? ನಿನ್ನಂತನ್ನು ಚಕ್ರವ್ಯೂಹವನ್ನು ಭೇದಿಸಿ ಬರ್ತೇನೆ ಎನ್ನುವಂತಹ ಹುಚ್ಚು ಸಂಬಂಧವನ್ನಾಗುವುದು ಯಾಕೆ ಮಾಡಿದೆಯೋ ಮಗನೇ? ಚಕ್ರವ್ಯೂಹ ಭೇದಿಸುವುದಂದ್ರೆ ಸುಲಭ ಅಂತ ತಿಳಿದುಕೊಂಡಿದ್ದೀಯಲ್ಲ ಮಗನೇ. ಮಗು, ಬಾಳಬೇಕಾದ ಬೆಳಗಬೇಕಾಗಿರುವಂತಹ ನೀರು ಇಷ್ಟು ಬೇಗ ಆ ಮರಣ ಎನ್ನುವಂಥದ್ದು ಪ್ರೀತಿಯಿಂದ ಸ್ವಾಗತಿಸ್ತಿದ್ರು. ಬೇಡ ಬೇಡ ಕಣ್ಣ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಕೇವಲ ನೀರು ತಿಳಿದುಕೊಂಡ ಹಾಗೆ ಚಕ್ರವ್ಯೂಹವನ್ನು ಭೇದಿಸುವುದು ಸುಲಭ ಅಂತ ತಿಳಿದುಕೊಳ್ಳಬೇಡ. ಅಲ್ಲಿರುವವರು ಯಾರು ಅಂತ ಗೊತ್ತುಂಟೇನೋ? ಕರುಣೆಯೇ ಇಲ್ಲದಿರುವಂತಹ ಕರುಣ. ಅಷ್ಟೇ ಅಲ್ಲ, ದುಷ್ಟವಾಗಿರುವಂತಹ ದುಶ್ಯಾಸನರು, ಅಲ್ಲಿರುವಂತಹ ಕ್ಷೇತ್ರತರು, ಆ ಷಡುಗತರೆಲ್ಲ ಒಂದಾಗಿ ಬರ್ತಾರೆ ಅಂತ ನೀನು ಮಗು ಅನ್ನುವುದನ್ನು
ಈಗ ಕರ್ನಾಟಕ ನಿಮಿಷದಲ್ಲಿ ಕುರುಕ್ಷೇತ್ರ ರಣರಂಗ ಅಂತಂದ್ರೆ ನನ್ನ ಪಾಲಿಗೆ ಆಟದ ಅಂಗಳ. ಅಲ್ಲಿರುವವರು ವಿರೋಧಿಗಳು ಅವರ ತಲೆಗಳನ್ನ ಕತ್ತರಿಸಿ ಚೆಂಡಾಡುವುದು ಸತ್ಯ. ಯುದ್ಧ ಆದಷ್ಟು ಸರಸ ಅಂತ ಸಮಾಧಾನ ಮಾಡಬೇಕು. ನಮ್ಮ ಪಾಲಯಕ್ಕಾಗಿ ಒಂದು ಅನಾಹುತವನ್ನು ತಪ್ಪಿಸಬೇಕು ಎನ್ನುವಂತಹ ಕೆಚ್ಚನೆಯನ್ನು ಕಂಡು ನಾನು ಸಂತೋಷ ಪಡಬಹುದು. ಆದರೆ ನೀನು ಹೋಗುತ್ತಿರುವಂತಹ ಉದ್ದೇಶ ಪ್ರಯಾಣ ಏನು ಅನ್ನೋದನ್ನು ಆಲೋಚನೆ ಮಾಡಿದ್ರೆ ಅದರ ಅರ್ಥ ಏನು ಅನ್ನೋದನ್ನು ಗ್ರಹಿಸಿದ್ರೆ ಸಹಿಸುವಂತಹ ಸಾಧನೆ ನನ್ನಲ್ಲಿ ಖಂಡಿತವಾಗಿಲ್ಲ ಮಗ. ಯಾಕೆ ಹೇಳ್ತೇನೆ ಈ ಮಾತನ್ನು ಗೊತ್ತೇ? ನಿನ್ನ ಆಟದ ಅಂಗಳದಲ್ಲಿ ಹೋಲಿಗೆಯವರ ಜೊತೆಯಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲಿ ಸದಾಕಾಲ ನೀನು ವಿಜಯಿ ಆಗ್ತೀಯ. ಅದೇ ವಿಜಯದ ಹಂಬಲನ್ನೇ ಮುಂದಿಟ್ಟು ಯುದ್ಧ ಕ್ಷೇತ್ರಕ್ಕೆ ನೀನು ದುಗುತ್ತೀಯ ಅಂತ ಆದ್ರೆ ಮಗು, ಯುದ್ಧ ಎನ್ನುವುದು ಹಾಗೆ ಅಂತ ತಿಳಿದುಕೊಳ್ಳಬೇಡ. ಸುಲಭವಾಗಿ ನೀನು ಹೇಳಬಹುದು, ಅಲ್ಲಿರುವಂತಹ ದುಷ್ಟ ಕರುಣಾದಿರನ್ನೆಲ್ಲ ನಾನು ಕೊಂದು ಕಳೆಯುತ್ತೇನೆ ಎನ್ನುವಂತಹದ್ದು. ನೀನು ತಿಳಿದುಕೊಂಡಷ್ಟು ಸುಲಭವೂ ಅಲ್ಲ, ಯುದ್ಧ ಎನ್ನುವುದು ಸರಸವೂ ಅಲ್ಲ ಮಗಳೇ. ಹಾಗಾಗಿ ನಿನ್ನಲ್ಲಿ ನಾನು ಕೇಳ್ತಾ ಇದ್ದೇನೆ, ಒಂದು ವೇಳೆ ನಿನ್ನ ವಿಕ್ರಮದ ಬಗ್ಗೆ ನಾನು ಭರವಸೆ ಇಲ್ಲ ಅಂತ ನಿನ್ನ ಉತ್ಸಾಹಕ್ಕೆ ತಣ್ಣೀರೆಚ್ಚುವುದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಕರ್ಣನನ್ನು, ದುಶ್ಯಾಸನನ್ನು, ಅಲ್ಲಿರುವಂತಹ ಉಳಿದಂತಹ ವೀರರನ್ನು ಗೆಲ್ಲುವುದಕ್ಕೆ ನನ್ನ ಮಗ ಸಾಕು ಅನ್ನುವುದು ಉದ್ದೇಶ ನನಗೆ ಗೊತ್ತು. ಆದ್ರೆ ಮಗನೇ, ಚಕ್ರವ್ಯೂಹವನ್ನ ನಿರ್ಮಾಣ ಮಾಡದಿರುವಂತಹ ಕೋಲ ಕುಳಿಗಳಿಸಿಕೊಂಡಿರುವಂತಹ ದ್ರೋಣಾಚಾರ್ಯರು ಮುನಿದು ನಿಂತರು ಅಂತ ಅದೇ ಅವರ ಜೊತೆಯಲ್ಲಿ ಹೋರಾಟ ಮಾಡುವುದಕ್ಕೆ ಪ್ರತ್ಯಕ್ಷ ಪರಮೇಶ್ವರನೇ ಬಂದರೂ ಕೂಡ ಅಂಜಬೇಕಾದಂತಹ ಸ್ಥಿತಿ. ಇಂತಹ ಸ್ಥಿತಿಯಲ್ಲಿ ಹಸುಗೂಸಾದಂತ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ನನಗೆ ಹೇಗಾದರೂ ಮನಸ್ಸು ಬರುತ್ತದೆ ಹೇಳು. ಹಾಗಾಗಿ ಹೇಳ್ತೇನೆ ಕಂದ, ಯುದ್ಧವನ್ನು ನಿಂತು ಪರಿಪೂರ್ಣಗೊಳಿಸುವವರು ಯಾರು ಇಲ್ಲ ಅಂತ ಯೋಚನೆ ಮಾಡಬೇಡ. ಇವತ್ತಿನ ಯುದ್ಧದಲ್ಲಿ ಜಪಪಾಲಿಗೆ ಜಯ ಆಗುವುದಿಲ್ಲ ಅನ್ನುವಂತಹ ಒಂದು ಲಕ್ಷ್ಯವನ್ನು ನೀನು ಇಟ್ಕೊಳ್ಬೇಡ. ಮಗನೇ, ಇಷ್ಟಕ್ಕೂ ನೀನೇ ಬಂದವರಿಗೆ ಹೋಗಲು ಬೇಕಾಗಿಲ್ಲ, ನೀನೇ ಹೋಗಬೇಕಾದ್ರು ಅದಕ್ಕೊಂದು ಉದ್ದೇಶ ಬೇಕಾಗುವುದಿಲ್ವೇ? ಅಂತಹ ವಂಶದಲ್ಲಿ ಬೆಳೆದ ನಾನು ಅಲ್ಲ, ಅವರ ಕೀರ್ತಿಯನ್ನ ಕೇಳಿ ತಿಳಿದ ನಾನು ಇಂತಹ ಹೀನ ಕಾರ್ಯಕ್ಕೆ ಅವರು ಮಾಡುವುದಾ? ಇದು ನಮ್ಮ ಪಾಲಿಗೆ ಸಂಕಷ್ಟದ ಸ್ಥಿತಿ. ಇಂತಹ ಸಂದರ್ಭದಲ್ಲಿ ನನ್ನಂತವರಿಗೆ ಅವಕಾಶ ಸಿಗ್ತದೆ ಅಂತಾದ್ರೆ ಇದು ಮಹಾಭಾಗ್ಯ ಅಲ್ಲದೆ ಇನ್ನೇನು ಹೇಳುತ್ತಾಯಿ. ಅಂತಹದ್ರಲ್ಲಿ ನಾನಿರುವುದ ಖಂಡಿತ ಇಲ್ಲ. ಅಭಿಮನ್ಯು ರಣಕ್ಷೇತ್ರವನ್ನು ಸೇರಲೇಬೇಕು. ಒಮ್ಮೆ ದೊಡ್ಡ ತಂದೆ ನನ್ನ ಪಾಲಿಗೆ ಅಪ್ಪಣೆ ಕೊಡದೆ ಹೋದರು ನಾನು ಯುದ್ಧಕ್ಕೆ ಹೋಗುವುದು ಸಿದ್ಧ ಬದ್ಧವೇ. ಏನಾಗ್ತದೆ ಏನು ಹೋಗ್ತದೆ ಅದು ನಮ್ಮ ಪಾಲಿಗೆ ಚಿಂತೆ ಇಲ್ಲ. ಅಪ್ಪಣೆ ಕೊಟ್ಟು ನೋಡಿ ಕೌರವರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು
ಎಷ್ಟೇ ಅಡ್ಡಯಿಸಿದ್ರು ಕೂಡ ಅದನ್ನ ವಿರೋಧಿಸಿ ಆದ್ರೂ ನೀನು ಹೋಗ್ತೇನೆ ಹೋಗ್ತೇನೆ ಅಂತ ಹೇಳ್ತಾ ಇದೆಯಾ ಕರ್ಮ. ಯಾವ ಮಕ್ಕಳೇ ಆಗಿದ್ರು ಕೂಡ ಕಲಿಸುತ್ತಿರುವಂತಹ ಮಾರ್ಗ ಸುಗಮವಾದದ್ದು ಅಂತಾದ್ರೆ ತಾಯಿಯ ಮನಸ್ಸಿಗೆ ಸಮಾಧಾನ ನೋಡಿರ್ತದೆ ಮಗಳೇ. ನೀನು ಹೋಗ್ತಾ ಇರುವ ಉದ್ದೇಶ ಒಳ್ಳೆಯದೇ ಇರುವವರು, ಆದ್ರೆ ಅದು ನಿನ್ನ ಪಾಲಿಗೆ ನೀತಿಯು ಹೇಳುತ್ತಲ್ಲ. ಖಂಡಿತವಾಗಿ ನೀತಿ ಅಲ್ಲ ಕುಮಾರ. ಯಾವುದು ನೀತಿ ಅಲ್ಲವೋ ಅದನ್ನ ಮಾಡುವುದು ಕೂಡ ಒಳ್ಳೆಯದಲ್ಲ ಅನ್ನೋದು ನಿನಗೆ ಪ್ರತ್ಯೇಕ ಹೇಳಬೇಕಾದದ್ದಿಲ್ಲ. ಮಗಳೇ, ಯುದ್ಧ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಆದ್ರೆ ನಮ್ಮಲ್ಲಿ ಅನೇಕ ಪ್ರತಿಭಟರಿದ್ದಾರೆ. ಈ ಸಂದರ್ಭದಲ್ಲಿಯೇ ನೀನು ಹೋಗುವುದು ಯಾಕೆ ನೀತಿ ಅಲ್ಲ ಎಲ್ಲವನ್ನಾದ್ರೂ ಸ್ವಲ್ಪ ಯೋಚನೆ ಮಾಡಿದ್ದೀರು ಮಗಳೇ. ಈ ಸಂದರ್ಭದಲ್ಲಿ ನಿನ್ನ ಹೆಂಡತಿ ಗರ್ಭಿಣಿಯಲ್ಲವೇನು ಮಗಳೇ? ಇಲ್ಲಿ ಯಾವುದು ಯುದ್ಧದ ಭೀಕರ ಪರಿಣಾಮವನ್ನು ಅವಳು ಗ್ರಹಿಸಿ ಬಿಟ್ಟು ಅಂತಾದ್ರೆ ಗರ್ಭವತಿ ಆಗುವ ಆ ಒಂದು ಆಪತ್ತು ಎಂಥದ್ದು ಅನ್ನೋದನ್ನು ಯೋಚನೆ ಮಾಡುವುದಲ್ಲ. ಹಾಗಾಗಿ ನೀನು ಹೋಗುವುದು ನೀತಿ ಅಲ್ಲ. ಈ ಸಂದರ್ಭದಲ್ಲಿ ಯುದ್ಧಕ್ಕೆ ಹೋಗ್ತೇನೆ ಅಂತ ನಿನ್ನ ತೀರ್ಥರೂಪದಿಂದ ಆಶೀರ್ವಾದವನ್ನು ಅಪ್ಪಣೆಯನ್ನು ಪಡೆದು ಹೋಗಬೇಕು. ಅವರೇ ಇಲ್ಲದಿರುವಂತಹ ಹೊತ್ತಿಗೆ ನೀನು ಹೋದೆ ಅಂತ ಆದ್ರೆ ಯೋಚನೆ ಮಾಡು ಮಗನೇ. ಸದಾ ಕಾಲದಲ್ಲಿಯೂ ಯುದ್ಧ ಭೂಮಿಯಲ್ಲಿ ತಡೆದು ಬಂದಂತಹ ನಿನ್ನ ತಂದೆ ತನ್ನ ದೇಹದ ಆಯಾಸವನ್ನೆಲ್ಲ ಪರಿಹರಿಸಿಕೊಳ್ಳುವುದು ಯಾವಾಗ ಗೊತ್ತೇ? ಸುಭದ್ರ ಅಭಿಮನ್ಯು ಎಲ್ಲಿದ್ದಾರೆ ಅಂತ ಕೇಳಿ ನಿನ್ನ ಮುಖ ನೋಡಿದ ಮರು ಕ್ಷಣದಲ್ಲಿ ಅಲ್ಲಿಯ ಆಯಾಸವನ್ನು ಆ ತಡೆಯವನ್ನೆಲ್ಲ ಅವರು ಮರೀತಾ ಇದ್ರು. ಹೇಳು ಮಗನೇ, ಅಪ್ಪ ಬಂದು ಕೇಳಿದ್ರೆ ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಕೊಡ್ರಿ. ಯಾವ ಶಕ್ತಿ ನಿನ್ನ ತಾಯಿಯ ನಾಲಿಗೆ ಎನ್ನುವುದನ್ನು ನಾನು ಯೋಚನೆ ಮಾಡುವುದಲ್ಲ. ಇಲ್ಲ ಮಗು, ಹಾಗಾಗಿ ನಿನ್ನ ನಡುವೆ ಸಿಕ್ಕುವುದಕ್ಕೆ ಸಾಧ್ಯವೇ ಇಲ್ಲ ಮಗನೇ. ಇಂತಹ ದುರಂತವನ್ನೆಲ್ಲ ನೀನಿಲ್ಲದಿದ್ದ ಮೇಲೆ ಈ ಭೂಮಿಯಲ್ಲಿ ನಾನು ನೋಡೋದಕ್ಕೆ ಬೇಕಿಲ್ಲ ಮಗನೇ. ಹತ್ತಿನ ಅರಸೊತ್ತಿಗೆಯಲ್ಲಿ ಎಳೆಯ ಕೂಸಾದಂತಹ ನಿಮ್ಮಂತವರ ಬಲಿಯೇ ಕೊಟ್ಟು ಅದರ ಮೇಲೆ ನಿರ್ಮಾಣ ಆಗುವಂತಹ ಸಂಪತ್ತನ್ನು ನಾನು ನೋಡುವುದಕ್ಕೆ ಇರುವುದಿಲ್ಲ ಮಗನೇ. ಕೆಚ್ಚದೆಯಿಂದ ವಿರೋಚಿತವಾಗಿ ಹೊರಟು ಹೋಗುವುದಕ್ಕೆ ಸಿದ್ಧನಾಗ್ತಾ ಇದ್ದೀಯಾ? ನೀನಿಲ್ಲದೆ ಇದ್ದ ಮೇಲೆ ಏನು ಅನ್ನೋದನ್ನು ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಒಬ್ಬಳು ತಾಯಿಯಾಗಿ ನಿನ್ನಲ್ಲಿ ಕೇಳುತ್ತಾ ಇದ್ದದ್ದು ಮಗನೇ, ನನಗೊಂದು ಉಪಕಾರ ಮಾಡ್ತೀಯ ಮಗನೇ. ಏನಮ್ಮ ಅದು? ಹಾಗಿದ್ರೆ ಕೇಳು. ಹಿಡಿದಿರುವಂತಹ ಈ ಕತ್ತಿ ನಿನ್ನ ಮಾರ್ಗವನ್ನು ನಿನ್ನ ಉದ್ದೇಶವನ್ನು ಯಾರು ವಿರೋಧಿಸುತ್ತಾರೋ ಅವರ ಕತ್ತನ್ನು ಕತ್ತರಿಸುವುದಕ್ಕೆ ಅಂತ ಹೇಳ್ತಾ ಇದ್ದೀಯ. ಹೌದಮ್ಮ. ಯುದ್ಧ ಭೂಮಿಗೆ ಹೋಗುವುದು ಸರಿಯಲ್ಲ ಅಂತ ಹೇಳುವ ನಿನ್ನ ತಾಯಿಯು ನಿನ್ನ ಪಾಲಿಗೆ ಶತ್ರುವಂತಲ್ಲಿ ತಿಳಿದುಕೋ. ಯುದ್ಧಕ್ಕೆ ಹೋಗುವುದೇ ಸಿದ್ಧ ಬದ್ಧ ಅಂತಾದ್ರೆ ನಿನ್ನ ತಾಯಿಯ ಕತ್ತನ್ನು ಕತ್ತರಿಸಿ ಹೊರಟು ಹೋಗು. ಎತ್ತಿನ ಹಣೆಯ ಮೇಲೆ ಹೊಡೆದಂತೆ ಮಾತನಾಡಿ ಬಿಟ್ರಲ್ಲ ತಾಯಿ. ಏನಮ್ಮ ಇದು? ಇಲ್ಲದೆ ಹೋದ್ರೆ ತುಂಬು ಗರ್ಭಿಣಿಯಾಗಿರುವಂತಹ ನಿನ್ನ ಮನದಿ ಉತ್ತರಕ್ಕೆ ಏನು ಉತ್ತರವನ್ನು
ಯಾಕಮ್ಮ ಆ ಕುರಿತು ಚಿಂತೆ ಮಾಡ್ತಾ ಇದ್ದೀರಿ ತಾವು? ಹೇಳಿ, ನನ್ನ ಮಡದಿ ಉತ್ತರಗೆ ಒಂದೇ ಒಂದು ಉತ್ತರವನ್ನ ಕೊಡಿ. ಇನ್ನು ನಿನ್ನ ಗಂಡನಾಗಿರುವಂತಹ ಅಭಿಮನ್ಯು ಮರಳಿ ಬಾರದೆ ಇರುವಂತಹ ಬಲು ಎತ್ತರಕ್ಕೆ ಹೋಗಿದ್ದಾನೆ ಅಂತ ಹೇಳಿಬಿಡಿ. ಇನ್ನು ನನ್ನ ಅಪ್ಪ ಅರ್ಜುನ ದೇವ ಮಗನಾಗಿರುವ ಅಭಿಮನ್ಯು ಎತ್ತ ಹೋದ ಅಂತ ಪ್ರಶ್ನಿಸಿದರೆ ಉತ್ತರ ಕೊಡುವುದು ಕಷ್ಟ ಆದೀತೆ. ಖಂಡಿತ ಇಲ್ಲ ತಾಯಿ, ರಣಕ್ಷೇತ್ರದಲ್ಲಿ ಹೊಯ್ದಾಟ ಮಾಡುವುದಕ್ಕೆ ಹೋಗಿದ್ದಾನೆ ಎನ್ನುವ ಹಾಗೆ ತಿಳಿಸಿ, ವೀರನಾದವ ಅಂತೆ ಸತ್ತ ಅಂತಾದ್ರೆ ನನ್ನ ಅಪ್ಪ ಅದನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾರೆ. ನನ್ನ ಪಾಲಿಗೆ ಆ ನಂಬಿಕೆ ಎನ್ನುವುದು ಯಾಕಮ್ಮ ಹೀಗೆ? ನಾನು ರಣಕ್ಷೇತ್ರವನ್ನು ಸೇರಿದವ ಮರಳಿ ಮತ್ತೆ ಬರುವುದಿಲ್ಲ ಅಂತಲ್ವಾ ನಿಮ್ಮ ಚಿಂತೆ? ಯಾಕಮ್ಮ ಆ ಕುರಿತು ಯೋಚನೆ ಮಾಡುವುದು? ಅದನ್ನು ಇಳಿಸುವುದೇ ಕಷ್ಟವು ನನಗೆ. ತಪ್ಪು ತಾಯಿ, ನಿನ್ನಂತಹ ತಾಯಿಗೆ ತಪ್ಪೇ ತಪ್ಪು. ಯಾಕೆ ಕೇಳ್ತೀರೇನಮ್ಮ? ನೀನು ನಾಳೆಯ ದಿನ ಈ ಸಾಮ್ರಾಜ್ಯದ ಮಹಾತಾಯಿಯಾಗಿ ವಿಜೃಂಭಿಸುವವಳು. ಅಂತಹ ನೀನು ಒಬ್ಬ ಮಗ ಸಾಯ್ತಾನೆ ಅಂತ ಚಿಂತೆ ಮಾಡ್ತೀಯೇನಮ್ಮ? ನೋಡು, ಇವರೆಲ್ಲ ರಣಾಂಗಣವನ್ನು ಸೇರಿದ್ದು ಯಾಕಾಗಿ? ಪಾಂಡವರಿಗೆ ಜಯವನ್ನು ತಂದುಕೊಡಬೇಕು ಎನ್ನುವ ಹಾಗೆ. ಹೋದ ಅವರೆಲ್ಲ ಹಿಂತಿರುಗಿ ಬಂದವರಿದ್ದಾರೇನಮ್ಮ? ಇಲ್ಲ, ಅವರೆಲ್ಲರೂ ನಿನ್ನ ಮಕ್ಕಳಲ್ಲವೇ ತಾಯಿ. ಹೆಚ್ಚೇನು ನೋಡ ಕಡೆಯಲ್ಲಿ ಹೋರಾಟಕ್ಕೆಂದು ತನ್ನ ಮಗನನ್ನ ಹರಸಿ ಕಳುಹಿಕೊಟ್ಟಿದ್ದೆ, ಅವ ತಿರುಗಿ ಬರಲಿಲ್ಲ ಅಂತ ಹೇಳುವ ತಾಯಿಂದಿರನ್ನ ಅರ್ಥ ನೋಡು. ನೋಡ ಕಡೆಯಲ್ಲಿ ಹೊರಲಿರುವ ಮಾಂಗಲ್ಯವನ್ನು ಹರಿದುಕೊಂಡು ಹಳೆಯ ಕುಂಕುಮವನ್ನು ಒರೆಸಿಕೊಂಡು ಬಿಳಿಯ ಸೀರೆಯನ್ನು ಉಟ್ಟು ಗಂಡ ಹೋದವ ಯುದ್ಧಕ್ಕೆ ಬರಲಿಲ್ಲ ಅಂತಿರುವ ಆ ಹೆಣ್ಣನ್ನು ನೋಡು. ಹೆಚ್ಚೇನು ಮಂಗಳಾರತಿಯ ತಟ್ಟೆಯನ್ನು ಹಿಡಿದು ತನ್ನ ಅಣ್ಣನೋ ತಮ್ಮನಿಗೋ ಮಂಗಳಾರತಿಯನ್ನು ಬೆಳಗಿ ಕಳುಹಿಕೊಟ್ಟಿದ್ದಾಳೆ. ಆ ಮಂಗಳಾರತಿ ಆರಿ ಹೋಗಿದೆ ಎಮ್ಮ. ಇನ್ನೂ ತನ್ನ ಅಣ್ಣ ತಮ್ಮ ಬರಲಿಲ್ಲ ಅಂತ ಕಾಯ್ತಿರುವಂತಹ ಆ ತಂಗಿಂದಿರನ್ನ ನೋಡು ತಾಯಿ. ಆದ್ರೆ ಅವರ್ಯಾರಾದ್ರೂ ಕಣ್ಣೀರು ಹಾಕ್ತಾ ಇದ್ದಾರ? ಇಲ್ಲ ಇಲ್ಲ, ಯಾಕೆ ಕಣ್ಣೀರು ಹಾಕಲಿಲ್ಲ? ಅವರೆಲ್ಲರೂ ಧರ್ಮನೊಂದರಿಗೆ ಇಲ್ಲಿಯ ಧರ್ಮ ವಿಸ್ತಾರವನ್ನು ಗೊಳಿಸಬೇಕು ಎನ್ನುವ ಆಸೆ ಆಕಾಂಕ್ಷೆಯನ್ನು ಹೊತ್ತು ಅವರೆಲ್ಲ ಕಣ್ಣೀರನ್ನು ಮರೆತಿದ್ದಾರೆ. ಅಂತಿರಬೇಕಿದ್ರೆ ನೀನು ಅವರ ತಾಯಿಯಾಗಿ ಕಣ್ಣೀರಿಡುವುದು ಯೋಗ್ಯವೇ? ಹೇಳು ನಿನ್ನಂತವರಿಗೆ. ಅಲ್ಲ ತಾಯಿ, ಮತ್ತೆಲ್ಲವಕ್ಕಿಂತಲೂ ಮಿಗಿಲಾಗಿ ನೀನ್ಯಾರು? ಶ್ರೀಕೃಷ್ಣ ಬಲರಾಮರ ಮುದ್ದು ಭಗಿನಿ ನೀವು, ವೀರ ಪಾರ್ಥನ ಧರ್ಮಪತ್ನಿ ನೀನು. ಹೆಚ್ಚೇನಮ್ಮ, ವೀರಾಭಿಮನ್ಯುವಿನ ಮಹಾ ತಾಯಿ ನೀವು. ಆಚಾರ್ಯ ಭೀಷ್ಮರಿಂದಲೇ ಭಾರತ ರತ್ನ ಎನ್ನುವ ಹಾಗೆ ಬಿರುದನ್ನು ಪಡೆದಿರುವಂತಹ ನಿನ್ನ ಮಗ ಅಭಿಮನ್ಯು, ಬೆಂಕಿಯ ಚಂಡು ಅಭಿಮನ್ಯು, ರಣಾಂಗಣವನ್ನು ಸೇರಿ ತಮ್ಮದ್ದಾಗಿರುವಂತಹ ಸಾಹಸವನ್ನು ಮೆರೆದು ಒಮ್ಮೆ ಸತ್ತ ಅಂತಾದ್ರೂ ಅವ ವೀರ ಸ್ವರ್ಗವನ್ನು ಪಡೆದಿದ್ದಾರೆ ಎನ್ನುವ ಹೆಮ್ಮೆ ನಿನ್ನಲ್ಲಿರಬೇಕೇ ಹೊರತು ಕಣ್ಣೀರಲ್ಲ ತಾಯಿ. ಚಿಂತೆ ಮಾಡಕೂಡದಮ್ಮ, ನೀನು ಚಿಂತೆ ಮಾಡಕೂಡದು. ಹರಸಿ ಹಾರೈಸಿ ನನ್ನನ್ನು ಕಳುಹಿಗಳು. ನೋಡಮ್ಮ, ರಣಕ್ಷೇತ್ರವನ್ನ ಪಣಮಯ ಮೀರಿ ಬೆದಗಡಲಿದ್ದ ಬಾಜಿ ವಾರಣಮಯ ಬಿಡದೆ ಕುಣಿದಾಡು ಹೊಟ್ಟೆಗಳ ಲಿಂಗನಮಯ ನೀಡಿ ಉರುಳ ಅಲ್ಲಿ ಬಿದ್ದಿರುವಂತಹ ಆ ರುಂಡ ರಕ್ತ ಮಾಂಸಗಳನ್ನು ನೋಡು ತಾಯಿ. ಅವರೆಲ್ಲ ಯಾರು? ನಮ್ಮವರು ತಾನೆ. ಅಂತಹ ನಮ್ಮವರು ಸತ್ತಿರುವಾಗ ನಾನೊಬ್ಬ ಬದುಕಿದ್ದು ಏನಮ್ಮ ಪ್ರಯೋಜನ? ಧರ್ಮ ಉಳಿಯಬೇಕು. ಚಿಂತೆ ಮಾಡಬೇಡ ತಾಯಿ, ನನ್ನನ್ನು ಹರಸಿ